ಕರ್ನಾಟಕದ ಸಮಗ್ರ ನಾಗರಿಕರಲ್ಲಿ ವಿನಂತಿ. ಈ ದಿನ ಏನು ನಾಗರಿಕ ಮತ ಕಾವಲು ಸಮಿತಿಯಿಂದ ವಿಶೇಷವಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5.4 ಕೋಟಿ ಮತದಾರರಿರ್ತಕ್ಕಂಥ ಈ ಸಮಗ್ರ ಕರ್ನಾಟಕದಲ್ಲಿ SIR ಪ್ರಕ್ರಿಯೆಗೆ ಒಳಪಟ್ಟಿರ್ತಕ್ಕಂಥ ನಂತರ 1,09,00,000 ಜನ ಇವತ್ತು ASDDO ಅವತ್ತು ಸ್ಟಾಪ್ ಆಗಿದೆ. ಕಾರಣ, ಸುಮಾರು 20% ಮತದಾರರನ್ನ ಇವತ್ತು ಹೊರಗಿಟ್ಟು ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಏನು ಚುನಾವಣೆ ಈ SIR ಪ್ರಕ್ರಿಯೆ ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಭಾರತ ದೇಶದ ಯಾವುದೇ ರಾಜ್ಯಗಳಲ್ಲಿ ಈ ರೀತಿ ಆಗಿಲ್ಲ. ಕಾರಣ ಏನಂತಂದರೆ, ಇಡೀ ಕರ್ನಾಟಕಕ್ಕೆ ವಲಸೆ ಬಂದಿರತಕ್ಕಂಥದ್ದು ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಭಾರತದ ಅನೇಕ ಕಡೆಯಿಂದ ಇಲ್ಲಿ ಬಂದು ಜೀವನ ಕಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ ಹೆಚ್ಚಾಗಬೇಕಾಗಿತ್ತು. ಆದರೆ ಇರ್ತಕ್ಕಂಥ ಮತ ಕಡಿಮೆ ಆಗುತ್ತೆ ಅಂದರೆ ಅರ್ಥ ಏನು? ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿಯೇ ನಾಗರಿಕ ಮತ ಕಾವಲು ಸಮಿತಿ ಕರ್ನಾಟಕ ರಾಜ್ಯ ನಾವೇನು ಪ್ರಾರಂಭ ಮಾಡಿದ್ದೀವಿ ಅಂದರೆ, ಆಗಸ್ಟ್ 15ನೇ ತಾರೀಕು ಮತದಾರರ ಹಕ್ಕು ಪ್ರತಿಪಾದನಾ ದಿನ. ಅವತ್ತು ಆಗಸ್ಟು 15ನೇ ತಾರೀಕಿನ ದಿನ ಸ್ವತಂತ್ರ ಬಂದಿರತಕ್ಕಂಥದ್ದು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಅಡಿಪಾಯನೇ ಮತ. ಆ ಓಟ್ ಹಾಕೋದ್ರ ಮೂಲಕ ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸ್ತಕ್ಕಂಥ ಪ್ರಕ್ರಿಯೆ, ಮತದಾರನೇ ನೈಜವಾಗಿ ಬದುಕಿರ್ತಕ್ಕಂಥ ಮತದಾರನಾಗಿ ಉಳಿಸ್ತಾ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಎಚ್ಚರಿಸೋಕ ಸಲುವಾಗಿಯೇ ಇಡೀ ಕರ್ನಾಟಕದಾದ್ಯಂತ ಆಗಸ್ಟ್ 15 ಸ್ವತಂತ್ರ ಸಂಭ್ರಮ ದಿನಾಚರಣೆಯಲ್ಲಿ ನೀವೆಲ್ಲರೂ ತೀರ್ಮಾನ ಮಾಡಬೇಕು, ಈ ದಿನ ನಮ್ಮ ಮತ ರಕ್ಷಣೆ ನಮ್ಮ ಹೊಣೆ ಅಂತಕ್ಕಂಥದ್ದನ್ನು. ಅಷ್ಟು ಮಾತ್ರ ಅಲ್ಲ, ನಮ್ಮ ಮತ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಆಗಸ್ಟ್ 15ನೇ ತಾರೀಕಿನ ದಿನ ಕಾರ್ಯಕ್ರಮ ಆಚರಿಸಬೇಕು. ಜೊತೆಗೆ ನಾಗರಿಕ ಮತ ಕಾವಲು ಸಮಿತಿ ಒಂದು QR ಕೋಡ್ ಬರುತ್ತೆ, ಆ ಕೋಡ್ಗೆ ಸ್ಕ್ಯಾನ್ ಮಾಡ್ಕೊಳ್ರಿ. ಪ್ರತಿಯೊಬ್ಬ ನಾಗರಿಕೆ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ನಾಗರಿಕರು ಇದಕ್ಕೆ ಸಂಪರ್ಕ ಇಟ್ಕೊಳ್ರಿ. ಯಾವುದೇ ಮತ, ನೈಜ ಮತ, ನಿಜವಾದ ಮತದಾರರ ಒಂದೇ ಒಂದು ಓಟು ಹೋಗ್ಲಾರ್ದಂಗೆ ನೋಡ್ಕೊಂಡಿರ್ತಕ್ಕಂಥ ಜವಾಬ್ದಾರಿಯನ್ನು ನೀವೆಲ್ಲ ತೆಗೆದುಕೊಳ್ಳಲೇಬೇಕು. ಆಗಸ್ಟ್ 15ರ ಈ ಸ್ವತಂತ್ರ ದಿನಾಚರಣೆಯ ಈ ಸಂಕಲ್ಪವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾಗರಿಕ ಕಾವಲು ಸಮಿತಿಯಿಂದ ನಾವು ಕರೆ ಕೊಡ್ತಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಇದನ್ನು ಜಾರಿ ಮಾಡಿ ಅಂತೇಳಿ ಮತ್ತೆ ಕರ್ನಾಟಕದ ಸಮಗ್ರ ಜನತೆಯಲ್ಲಿ ವಿನಂತಿಸುತ್ತೇನೆ.